ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ರಾವ್. ಸೊ ನಿಮಗೆ ಇವಾಗ ನಾವು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿನ ಥರ್ಡ್ ಸೆಮ್ ಡಿಪ್ಲೊಮಾದಲ್ಲಿರುವಂತಹ ಸಬ್ಜೆಕ್ಟನ್ನ ಪಾಠ ಮಾಡ್ತಾ ಇದ್ದೀವಿ. ಸೊ ನಮಗೆ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ರೇಡಿಯೋ ಕಮ್ಯುನಿಕೇಶನ್ ಅಂದರೆ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಅಂಡ್ ನೆಟ್ವರ್ಕ್ ಅಲ್ಲಿ ನಮಗೇನಾಯ್ತು ಫಸ್ಟ್ ಚಾಪ್ಟರ್ ಈಗಾಗಲೇ ಮುಗಿದಿದೆ. ಸೊ ರೇಡಿಯೋ ಕಮ್ಯುನಿಕೇಶನ್ ಬಗ್ಗೆ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ರೆ ನೀವು ಖಂಡಿತವಾಗ್ಲೂ ನಮಗೆ ಇಮೇಲ್ ಮಾಡ್ಬೋದು. ಸೊ ಇವಾಗ ಚಾಪ್ಟರ್ ನಂಬರ್ 2 ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್. ಮತ್ತೊಮ್ಮೆ ನಿಮಗೆ ನಾವು ಕಮ್ಯುನಿಕೇಶನ್ ಬಗ್ಗೆ ನೆನಪಿಸೋದಾದ್ರೆ, ಕಮ್ಯುನಿಕೇಶನ್ ಇಸ್ ದಿ ಪ್ರೋಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಆಫ್ ಇನ್ಫಾರ್ಮೇಶನ್ ಬಿಟ್ವೀನ್ ದಿ ಟೂ ಡಿಫರೆಂಟ್ ಡೆಸ್ಟಿನೇಷನ್ಸ್. ಅಂದ್ರೆ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಇರಬಹುದು ಅಥವಾ ಟೂ ಡಿಫರೆಂಟ್ ಪಾಯಿಂಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಇವಾಗ ಏನ್ ಮಾಡ್ತಾ ಇದೀವಿ, ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್. ಸೊ ಇಲ್ಲೇನಾಗುತ್ತೆ, ನಮಗೆ ಫೈಬರ್ ಆಪ್ಟಿಕ್ ಅನ್ನ ವಿ ಆರ್ ಯೂಸಿಂಗ್. ಫೈಬರ್ ಆಪ್ಟಿಕ್ ಅಂದ್ರೆ ನಿಮಗೆ ಗೊತ್ತಿರಬೇಕಲ್ಲ, ಆಪ್ಟಿಕಲ್ ಫೈಬರ್ಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಇಲ್ಲಿ ಫೈಬರ್ ಆಪ್ಟಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಚಾನಲ್ ಫೈಬರ್ ಆಪ್ಟಿಕ್. ಫೈಬರ್ ಆಪ್ಟಿಕ್ ನಮಗೆ ಚಾನಲ್ ಆಗಿದೆ ಅಂದ್ರೆ ಏನರ್ಥ, ನಾವು ಕಳಿಸುವಂತ ಇನ್ಫಾರ್ಮೇಶನ್ ಇಟ್ ಈಸ್ ಇನ್ ದಿ ಲೈಟ್ ಫಾರಮ್. ಲೈಟ್ ಈಸ್ ಎ ನಥಿಂಗ್ ಬಟ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ವಿಚ್ ಇಸ್ ಹ್ಯಾವಿಂಗ್ ದಿ ಹೈಯರ್ ಫ್ರೀಕ್ವೆನ್ಸಿ. 10⁻⁴ ಇಂದ 10⁻⁵ ರೇಂಜ್ ಅಲ್ಲಿರುವಂತಹ ಸ್ಪೆಕ್ಟ್ರಮ್ ಅನ್ನು ನಾವು ಲೈಟ್ ವೇವ್ಸ್ ಅಂತ ಕರಿತೀವಿ. ಲೈಟ್ ಅನ್ನು ನಾವು ಕ್ಯಾರಿಯರ್ ಫ್ರೀಕ್ವೆನ್ಸಿ ಆಗಿ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ನಮಗೆ, ಮೆಸೇಜ್ ವಿ ಕ್ಯಾನ್ ಟ್ರಾನ್ಸ್ಮಿಟ್ ಟು ದಿ ಲಾಂಗ್ ಡಿಸ್ಟೆನ್ಸ್ ವಿತೌಟ್ ಎನಿ ಅಟೆನ್ಯುವೇಷನ್. ಅಂದ್ರೆ ಲೈಟ್ ಗೆ ಅಟೆನ್ಯುವೇಷನ್ ಇಲ್ಲ ಅಂತಲ್ಲ, ಆದ್ರೆ ಬಿಕಾಸ್ ಆಫ್ ದಿ ಚಾನಲ್ ವಿ ಆರ್ ಯೂಸಿಂಗ್ ನಮಗೆ ಎಲ್ಲೂ ಕೂಡ ನಮ್ಮ ಮೆಸೇಜ್ ಲಾಸ್ ಆಗೋದಿಲ್ಲ. ಸೊ ಹಾಗಾಗಿ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಜೊತೆಲಿ ದೇರ್ ಇಸ್ ಎ ವೈಡರ್ ಬ್ಯಾಂಡ್ವಿಡ್ತ್, ಸೊ ವಿ ಕ್ಯಾನ್ ಸೆಂಡ್ ಹೈಯರ್ ಫ್ರೀಕ್ವೆನ್ಸೀಸ್. ನಮಗೆ ವಿಡಿಯೋಗಳು ಆಡಿಯೋಗಳನ್ನ ವೆರಿ ಲಾಂಗ್ ಡಿಸ್ಟೆನ್ಸ್ ಗೆ ಕಳಿಸೋದಕ್ಕೆ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ. ಹಾಗಾದ್ರೆ ಬನ್ನಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಲ್ಲಿ ಅದರ ಡಯಾಗ್ರಾಮ್ ಹೇಗಿದೆ ಅಂತ ನೋಡೋಣ. ಆಪರೇಷನ್ ವೈಸ್ ನಾವು ಚೆಕ್ ಮಾಡೋದಾದ್ರೆ, ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅನ್ನ 3 ವಿಭಾಗಗಳನ್ನಾಗಿ ಮಾಡ್ತೀವಿ. ಒನ್ ಇಸ್ ಸೋರ್ಸ್, ಲಿಂಕ್, ಡೆಸ್ಟಿನೇಷನ್ ಅಥವಾ ಡಿಟೆಕ್ಟರ್. ಸೊ ಲಿಂಕ್ ಅಂದ್ರೆ ನಿಮ್ಗೆ ಏನಾಗುತ್ತೆ, ಇನ್ ಬಿಟ್ವೀನ್ ಅಲ್ಲಿ ಬರುವಂತಹ ಆಂಪ್ಲಿಫೈಯರ್ಸ್ ಇರ್ಬೋದು, ಕನ್ವರ್ಟರ್ಸ್ ಇರ್ಬೋದು, ಮತ್ತೆ ಕನೆಕ್ಟರ್ಸ್, ಇದೆಲ್ಲದನ್ನು ಸೇರಿ ನಾವು ಲಿಂಕ್ ಅಂತ ಕರಿತೀವಿ. ಸೊ ನಿಮ್ಗೆ ಇವಾಗ ಆಪರೇಷನಲ್ ಡಯಾಗ್ರಾಮ್ ಆಫ್ ದಿ ಆಪ್ಟಿಕ್ ಫೈಬರ್ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಸ್ಟಡಿ ಮಾಡೋಣ. ಈಗ ಚಿತ್ರದಲ್ಲಿ ನೀವು ನೋಡ್ತಿದ್ದೀರಾ, ಅಲ್ಲಿ ನಮಗೆ ಮುಖ್ಯವಾಗಿ ಬರುವಂತಹ ಪಾರ್ಟ್ಸ್ ಯಾವ್ಯಾವುದಿದೆ ಹೇಳಿ. ಫಸ್ಟ್ ಒನ್ ಇನ್ಫಾರ್ಮೇಶನ್ ಸೋರ್ಸ್, ಅದಾದ್ಮೇಲೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್, ಅದಾದ್ಮೇಲೆ ನಮ್ಗೆ ಏನಾಗಿದೆ, ವಿ ಆರ್ ಟ್ರಾನ್ಸ್ಮಿಟಿಂಗ್ ದಟ್ ಡಿಜಿಟಲ್ ಸಿಗ್ನಲ್. ಅಲ್ಲಿ ಪಲ್ಸಸ್ ಕಾಣ್ತಿದೆ ಅಲ್ವಾ, ಅದೆಲ್ಲಿಗೆ ಹೋಗ್ತಾ ಇದೆ, ಎಲ್ಇಡಿಗೆ ಹೋಗ್ತಾ ಇದೆ. ಸೊ ದಟ್ ಈಸ್ ದಿ ಟ್ರಾನ್ಸ್ಮಿಟರ್. ನೆಕ್ಸ್ಟ್ ಪಾರ್ಟ್ ಚಾನಲ್. ಆ ಚಾನಲ್ ಅಲ್ಲಿ ನಾವು ಯೂಸ್ ಮಾಡ್ತಿರೋದು ಆಪ್ಟಿಕಲ್ ಫೈಬರ್ಸ್ ಅನ್ನ. ನೆಕ್ಸ್ಟ್ ಏನಾಗುತ್ತೆ, ರಿಸೀವಿಂಗ್ ಸೆಕ್ಷನ್. ರಿಸೀವಿಂಗ್ ಸೆಕ್ಷನ್ ಅಲ್ಲಿ ಫೋಟೋ ಸೆಲ್ ಇದೆ, ಆಂಪ್ಲಿಫೈಯರ್ ಇದೆ, ಮತ್ತೆ ಶೇಪರ್ ಇದೆ. ಅದಾದ್ಮೇಲೆ ಒನ್ಸ್ ಅಗೇನ್ ನಾವೇನ್ ಮಾಡ್ತಿದೀವಿ, ಡಿಜಿಟಲ್ ಟು ಅನಲಾಗ್ ಕನ್ವರ್ಷನ್. ಸೊ ಫೈನಲ್ ಆಗಿ ರಿಪೀಟರ್ ಯೂನಿಟ್ಸ್ ಅನ್ನ ನಾವು ಕನ್ಸಿಸ್ಟ್ ಆಗಿದೆ ಈ ಡಯಾಗ್ರಾಮ್ ಅಲ್ವಾ. ಸೊ ಈಗ ಈಚ್ ಅಂಡ್ ಇಂಡಿವಿಜುವಲ್ ಬ್ಲಾಕ್ ಏನ್ ವರ್ಕ್ ಮಾಡುತ್ತೆ ಅಂತ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ಹೋಗೋಣ. ಸೊ ಫಸ್ಟ್ ಬ್ಲಾಕ್ ಬಂದ್ಬಿಟ್ಟು ಮತ್ತೊಂದ್ಸರಿ ಏನಿದೆ, ಅಲ್ಲಿ ನಿಮ್ಗೆ ಮೆಸೇಜ್ ಸೋರ್ಸ್. ಇನ್ಫಾರ್ಮೇಶನ್ ನಾವೇನನ್ನ ಕಳಿಸ್ಬೇಕು ಅನ್ನೋದು ನಮ್ಗೆ ಮೆಸೇಜ್ ಸೋರ್ಸ್ ಇಂದಾನೆ ಇನ್ಪುಟ್ ಆಗುವಂತದ್ದು. ಅದು ನಮ್ಗೆ ಇಟ್ ಮೇ ಬಿ ಟೆಕ್ಸ್ಟ್, ವಾಯ್ಸ್, ವಿಡಿಯೋ ಆರ್ ಕಾಂಬಿನೇಷನ್ ಆಫ್ ದೀಸ್ ಥಿಂಗ್ಸ್. ಸೊ ಸೆಕೆಂಡ್ ಅಲ್ಲಿ ಏನಾಗಿದೆ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಸೊ ಎ ಬಾರ್ ಡಿ ಕನ್ವರ್ಟರ್ ಅನ್ನೋದು ಈಗಾಗಲೇ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಎನಿ ಸರ್ಕ್ಯೂಟ್ ವಿಚ್ ಕನ್ವರ್ಟ್ಸ್ ದಿ ಅನಲಾಗ್ ಸಿಗ್ನಲ್ ಇಂಟು digital signals. So here message is in the form of analog or digital. Any signals ನಾವು ಕನ್ವರ್ಟ್ ಮಾಡಬಹುದು. ಯಾಕೆ ಹೇಳಿ, ಮೆಸೇಜ್ ಅಲ್ಲಿ ನಮ್ಗೆ ಏನಾಗಿದೆ, ತುಂಬಾ ಸರಿ ಡಿಜಿಟಲ್ ಸಿಗ್ನಲ್ಸ್ ಅಂದ್ರೆ ಯಾವ್ಯಾವ ಬರುತ್ತೆ, ಎನಿ ಕಂಪ್ಯೂಟರ್ ಡಾಟಾ ಈಸ್ ಎ ಡಿಜಿಟಲ್ ಸಿಗ್ನಲ್ ದಟ್ ಈಸ್ ಆಲ್ರೆಡಿ ಇನ್ ಡಿಸ್ಕ್ರೀಟ್ ಫಾರ್ಮ್. ಇನ್ ದಟ್ ಕೇಸ್ ವಿ ನೀಡ್ ನಾಟ್ ಟು ಯುಟಿಲೈಸ್ ದಿಸ್ ಪರ್ಟಿಕ್ಯುಲರ್ ಸರ್ಕ್ಯೂಟ್. ಎ ಬಾರ್ ಡಿ ನಮ್ಗೆ ಅಲ್ಲಿ ಯೂಸ್ ಆಗಲ್ಲ. ಆದ್ರೆ ಯಾವಾಗ ದೇರ್ ಇಸ್ ಅ ಮೆಸೇಜ್ ಇನ್ ದ ಫಾರ್ಮ್ ಆಫ್ ಅನಲಾಗ್ ಸಿಗ್ನಲ್ಸ್, ಈಗ ಸಪೋಸ್ ನಾನು ಮಾತಾಡ್ತಿರೋ ವಾಯ್ಸ್ ಬಂದ್ಬಿಟ್ಟು ಇಟ್ ಇಸ್ ಅನಲಾಗ್ ಸಿಗ್ನಲ್ ಅಲ್ವಾ. ಈ ರೀತಿ ಇದ್ದಾಗ ಏನಾಗುತ್ತೆ, ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಟು ಡಿಜಿಟಲ್ ಫಾರ್ಮೆಟ್. ಡಿಜಿಟಲ್ ಫಾರ್ಮೆಟ್ ಅಂದ್ರೆ ಡಿಸ್ಕ್ರೀಟ್ ಸಿಗ್ನಲ್ಸ್, ದಟ್ ಈಸ್ ಬೇಸಿಕಲಿ ವಿ ಆರ್ ಇಂಡಿಕೇಟಿಂಗ್ ದಿ ಸ್ಕ್ವೇರ್ ವೇವ್ಸ್. ಸೊ ಅನಲಾಗ್ ಸಿಗ್ನಲ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಿದ್ವಿ ನಾವು ಕಮ್ಯುನಿಕೇಶನ್ ಪಾರ್ಟ್ ಅಲ್ಲಿ, ಸೈನುಸಾಯ್ಡ್ ಅಲ್ಲಿ ಚೆಕ್ ಮಾಡ್ತಿದ್ವಿ ಅಲ್ವಾ. ಅದೇ ತರ ನಾವಿಲ್ಲಿ ಡಿಜಿಟಲ್ ಸಿಗ್ನಲ್ ಅನ್ನ ವೇವ್ ಫಾರ್ಮ್ಸ್, ಸ್ಕ್ವೇರ್ ವೇವ್ ಫಾರ್ಮ್ಸ್ ಇರುತ್ತೆ. ಸೊ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಡಿಪೆಂಡ್ ಅಪಾನ್ ದಿ ಆಂಪ್ಲಿಟ್ಯೂಡ್, ಅದು 1 ಮತ್ತೆ 0 ಆಗಿ ನಾವು ರೀಡ್ ಮಾಡ್ಕೋತೀವಿ. ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಲೈಟ್ ಸೋರ್ಸ್. ಸೊ ಇಲ್ಲಿ ಲೈಟ್ ಸೋರ್ಸ್ ಏನ್ ಮಾಡ್ತಾ ಇದೀವಿ ನೋಡಿ,
we are using LED as the light source. ಅಂದ್ರೆ based on the input coming from the analog to digital converter ನಮ್ಗೆ ಏನಾಗುತ್ತೆ LED ಆನ್ ಅಂಡ್ ಆಫ್ ಆಗುತ್ತೆ. ಅಂದ್ರೆ it is a light sensitive diode. ಆ ಡಯೋಡ್ ನಿಮ್ಗೆ ಏನ್ ಕೆಲಸ ಮಾಡುತ್ತೆ ಹೇಳಿ, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಇಸ್ ಎ ಫಾರ್ವರ್ಡ್ ಬಯಾಸ್. ನಮ್ಗೆ ಯಾವಾಗ ನಿಮ್ಗೆ ವೇವ್ ಫಾರ್ಮ್ಸ್ ಅಲ್ಲಿ ಆಂಪ್ಲಿಟ್ಯೂಡ್ 1 ಇರುತ್ತೆ, ಅವಾಗ ಸಿಗ್ನಲ್ ಪಾಸ್ ಆಗಿ ನಮ್ಗೆ ಅಲ್ಲಿ ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಿಯರ್ ಇಟ್ ಇಸ್ ದಿ ಪಲ್ಸ್ ಇಸ್ ಕನ್ವರ್ಟಿಂಗ್ ಟು ಲೈಟ್ ಅಲ್ವಾ. ಸೊ ನಮ್ಗೇನಾಗುತ್ತೆ ಅವಾಗ ಆ ಲೈಟ್ ನಿಮ್ಮ ಚಾನೆಲ್ ಗೆ ಎಂಟರ್ ಆಗಿ ಮೂವ್ ಆಗುತ್ತೆ, ಅಂದ್ರೆ ಅದು ತನ್ನ ಡೆಸ್ಟಿನೇಷನ್ ಗೆ ರೀಚ್ ಆಗುವಂತದ್ದು. ಸೊ ಇದೇನಾಗುತ್ತೆ ನೋಡಿ, ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ ಯಾವಾಗ್ಲೂ ಕೂಡ ಇಲ್ಲಿ ಲೈಟ್ ಸೋರ್ಸ್ ಆಗಿ ಅಂದ್ರೆ LED ಅನ್ನ ಯೂಸ್ ಮಾಡ್ತೀವಿ, ಲೇಸರ್ಸ್ ಅನ್ನ ಯೂಸ್ ಮಾಡ್ತೀವಿ. ಬಿಕಾಸ್ ನಮ್ಗೆ LED ಏನಾಗುತ್ತೆ ಅಂದ್ರೆ ಇಟ್ ಇಸ್ ಫಾಸ್ಟರ್ ಇನ್ ಆಕ್ಷನ್. ನೀವು ಇವಾಗ ಒಂದು ಟ್ರಾನ್ಸ್ಕೆಂಡೆಸೆಂಟ್ ಬಲ್ಬ್ ಅಂತ ಬರುತ್ತಲ್ವಾ, ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಟಂಗ್ಸ್ಟನ್ ಬಲ್ಬ್, ಅದನ್ನ ನಾವು ಸೋರ್ಸ್ ಆಗಿ ಯೂಸ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಟಂಗ್ಸ್ಟನ್ ಕಾಯೋದಕ್ಕೆ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅಲ್ಲಿ ಅಗೇನ್ ನಮ್ಗೆ ಇರೋ ಟೈಮ್ ಡಿಲೇ ಜೊತೆ ಇಲ್ಲಿ ಟೈಮ್ ಡಿಲೇ ಮತ್ತೆ ಇನ್ಕ್ರೀಸ್ ಅಥವಾ ಆಡ್ ಆದ್ರೆ ಏನಾಗುತ್ತೆ, ಮೆಸೇಜ್ ಫಾರ್ಮ್ ಚೇಂಜ್ ಆಗಿ ಹೋಗುತ್ತೆ. ಸೊ ನಾವು ಕಳಿಸಬೇಕಾಗಿರೋ ಮೆಸೇಜ್ ಒಂದು, ರಿಸೀವ್ ಆಗ್ತಾ ಇರೋ ಮೆಸೇಜ್ ಒಂದಾಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮ್ಗೆ ವೆರಿ ಕ್ವಿಕ್ ಆಕ್ಷನ್ ಇರಬೇಕು. ಯಾವಾಗ ಪಾಸಿಟಿವ್ ಇರುತ್ತೆ ಟಪ್ ಅಂತ ಲೈಟ್ ಆನ್ ಆಗ್ಬೇಕು, ಯಾವಾಗ ನೆಗೆಟಿವ್ ಇರುತ್ತೆ ಅವಾಗ ನಮ್ಗೆ ಲೈಟ್ ಆನ್ ಆಗಬಾರದು. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ವೆರಿ ಫಾಸ್ಟರ್ ಫ್ಲಕ್ಚುಯೇಷನ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಲೈಟ್ ಎಮಿಟಿಂಗ್ ಡಯೋಡ್ಸ್ ನ ಯೂಸ್ ಮಾಡ್ತೀವಿ. ಸೊ LED ಗಳನ್ನ ನೀವೆಲ್ಲರೂ ಕೂಡ ನೋಡಿರ್ತೀವಿ. ಸೊ ನಾವು ಟ್ರಾನ್ಸ್ಕೆಂಡೆಸೆಂಟ್ ಬಲ್ಬ್ ಅನ್ನ ಯಾಕೆ ಯೂಸ್ ಮಾಡೋದು ಅಂತ ಕೇಳಿದ್ರೆ, ಬಿಕಾಸ್ ಆಫ್ ದಿ ಡಿಲೇ ಇನ್ ಆನ್ ಅಂಡ್ ಆಫ್, ಬಿಕಾಸ್ ಆಫ್ ದಿ ಟಂಗ್ಸ್ಟನ್ ವೈರ್ ಇರುತ್ತಲ್ವಾ, ಅದು ಇಟ್ ಹ್ಯಾಸ್ ಟು ಬಿ ಹೀಟ್ ಅಪ್. ಅಲ್ಲೇನಾಗುತ್ತೆ ಆ ಟೈಮ್ ನಮ್ಗೆ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ನಮ್ಗೆ ಕ್ವಿಕ್ ಆಕ್ಷನ್ ಸಿಗೋದಿಲ್ಲ. ಇನ್ನು ಲೇಸರ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಇಟ್ ಇಸ್ ಎ ಮೊನೋಕ್ರೋಮ್ಯಾಟಿಕ್ ಲೈಟ್ ಅಥವಾ ಇಟ್ ಇಸ್ ಎ ರೇ ಆಫ್ ಲೈಟ್. ಎಲ್ಲ ನಿಮ್ಗೆ ಎಲ್ಲ ಬೀಮ್ಸ್ ಏನಾಗಿದೆ ಅಂದ್ರೆ ಸಿಂಗಲ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಲೇಸರ್ ಅಲ್ಲಿ ಲೈಟ್ ನ ಮುಖ್ಯವಾದಂತಹ ಗುಣ ಯಾವ್ದು ಬಂದ್ಬಿಟ್ಟು, ಇಟ್ ಇಸ್ ಎ ಕೋಹರೆಂಟ್ ಇನ್ ನೇಚರ್. ಅಂದ್ರೆ ಆಲ್ ದ ಬೀಮ್ಸ್ ಆರ್ ಫಾಲೋಯಿಂಗ್ ದಿ ಓನ್ಲಿ ಒನ್ ಡೈರೆಕ್ಷನ್. ಸೊ ಅದಕ್ಕೆ ರೀಸನ್ ಏನಾಗುತ್ತೆ, ನಮ್ಗೆ ಲೇಸರ್ ನ ಎಷ್ಟು ದೂರ ಬೇಕಾದ್ರೂ ನಾವು ಸೆಂಡ್ ಮಾಡಬಹುದು. ನಿಮ್ಗೆ ಆಪ್ಟಿಕಲ್ ಫೈಬರ್ ಇಲ್ಲ ಅಂದ್ರೂ ಕೂಡ ಒಂದಷ್ಟು ಸರ್ಟನ್ ಡಿಸ್ಟೆನ್ಸ್ ಗೆ ಹೋಗೋಷ್ಟು ಕೆಪಬಿಲಿಟಿ ನಿಮ್ಗೆ ಲೇಸರ್ ಲೈಟ್ ಇಟ್ ಸೆಲ್ಫ್ ಇಟ್ ಇಸ್ ಹ್ಯಾವಿಂಗ್. ಸೊ ಅಲ್ಲೇನಾಗುತ್ತೆ, ಆದ್ರಿಂದ LED ಮತ್ತೆ ಲೇಸರ್ ನ ಮಾತ್ರ ನಾವು ಲೈಟ್ ಸೋರ್ಸ್ ಆಗಿ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಬಂದ್ರೆ ಆಪ್ಟಿಕಲ್ ಫೈಬರ್ ಕೇಬಲ್. ಆಪ್ಟಿಕಲ್ ಫೈಬರ್ ಕೇಬಲ್ ಏನಾಗುತ್ತೆ ನಮ್ಗೆ, ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ದಿ ಟು ಡಿಫರೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುವಂತ ಎರಡು ಬೇರೆ ಬೇರೆ ಮೀಡಿಯಂ ಗಳನ್ನ ಕ್ಲಬ್ ಮಾಡಿರ್ತಾರೆ. ಅಲ್ಲೇನಾಗುತ್ತೆ, N1 ಇಸ್ ಆಲ್ವೇಸ್ ಗ್ರೇಟರ್ ದನ್ N2. N ಅಂದ್ರೆ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, N is equal to C divided by V. ಹಾಗಾಗಿ C ಅಂದ್ರೆ ಇಟ್ ಇಸ್ ಎ ವೆಲಾಸಿಟಿ ಆಫ್ ಲೈಟ್, ಮತ್ತೆ V ಅಂದ್ರೆ ವೆಲಾಸಿಟಿ ಆಫ್ ದಿ ಲೈಟ್ ಇನ್ ಪರ್ಟಿಕ್ಯುಲರ್ ದಟ್ ಮಟೀರಿಯಲ್. ಸೊ ಯಾವಾಗಲೂ ಏನಾಗುತ್ತೆ ಅಂದ್ರೆ ನಮ್ಗೆ ಲೈಟ್ ಒಂದೊಂದು ಮೀಡಿಯಂ ಅಲ್ಲಿ ಒಂದೊಂದು ರೀತಿ ಟ್ರಾವೆಲ್ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ನಮ್ಗೆ ಫ್ರೀ ಸ್ಪೇಸ್ ಅಲ್ಲಿ ಲೈಟ್ ಸ್ಪೀಡು ಸ್ಟ್ಯಾಂಡರ್ಡ್ ಆಗಿರುತ್ತೆ, ಆದ್ರೆ ವಾಟರ್ ಅಲ್ಲಿ, ಗ್ಲಾಸ್ ಅಲ್ಲಿ, ಪ್ಲಾಸ್ಟಿಕ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ನಾವಿಲ್ಲಿ ಏನ್ ಮಾಡ್ತೀವಿ, ಆಪ್ಟಿಕಲ್ ಫೈಬರ್ ನ ವಿ ಆರ್ ಯೂಸಿಂಗ್, ಬಿಕಾಸ್ ಆಪ್ಟಿಕಲ್ ಫೈಬರ್ ಅಲ್ಲಿ ಏನಾಗುತ್ತೆ, ನಮ್ಗೆ ಲೈಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಗೆ ಒಳಗಾಗುತ್ತೆ. ಹಾಗಾಗಿ ನಮ್ಗೆ ಲೈಟ್ ಆಚೆ ಕಡೆ ಹೋಗೋದಿಲ್ಲ. ಸೊ ಅದು ವಿತ್ ಇನ್ ದ ಚಾನಲ್ ದಟ್ ಲೈಟ್ ಈಸ್ ಟ್ರಾವೆಲಿಂಗ್ ಟು ದಿ ಡೆಸ್ಟಿನೇಷನ್ ಪಾಯಿಂಟ್, and because of that we are not losing any content of our information. So here ಏನಾಗುತ್ತೆ, ನಮಗೆ clarity is very high and we can send very higher bandwidth. ಸೊ ಈ ರೀಸನ್ ಗೋಸ್ಕರ ಆಪ್ಟಿಕಲ್ ಫೈಬರ್ ನ ಯೂಸ್ ಮಾಡ್ತೀವಿ. ಮತ್ತೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಆಪ್ಟಿಕಲ್ ಫೈಬರ್ ಅಂದ್ರೆ ನಮಗೆ ತುಂಬಾ ದೊಡ್ಡದಾಗಿ ಏನಿರೋದಿಲ್ಲ. ದಟ್ ವಿಲ್ ಬಿ ಲೈಕ್ ನಮ್ಮ ಒಂದು ಹೇರ್ ಸ್ಟ್ರಾಂಡ್ ಇರುತ್ತಲ್ಲ ಅಷ್ಟೇ ಡೈಮೆನ್ಷನ್ ಇರುತ್ತೆ. ಆಪ್ಟಿಕಲ್ ಫೈಬರ್ ಇಂದ ಬಂದ ಮೆಸೇಜ್ ನಿಮಗೆ ರಿಸೀವಿಂಗ್ ಸೆಕ್ಷನ್ ಅಲ್ಲಿ ಬರುತ್ತೆ. ಆ ರಿಸೀವಿಂಗ್ ಸೆಕ್ಷನ್ ಅಲ್ಲಿ ಮೇಜರ್ ಆಗಿ ಸಿಗುವಂತದ್ದು ಯಾವ್ದು ನಮಗೆ, ಫೋಟೋಸೆಲ್, ಆಂಪ್ಲಿಫೈಯರ್ ಮತ್ತೆ ಶೇಪರ್. ಫೋಟೋಸೆಲ್ ಅಂದ್ರೆ, ಫೋಟೋ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಇಟ್ ಇಸ್ ನಥಿಂಗ್ ಬಟ್ ಎ ಲೈಟ್. ನಿಮ್ಗೆ ಎಲ್ಲೆಲ್ಲಿ ನಾವು ಸೈನ್ಸ್ ಅಲ್ಲಿ ಫೋಟೋ ಅಂತ ಯೂಸ್ ಮಾಡ್ತೀವಿ ಅದೆಲ್ಲ ಕೂಡ ಲೈಟ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಫೋಟೋ ಸೆನ್ಸಿಟಿವ್ ಸೆಲ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಫೋಟೋ ಸೆಲ್ ಮಾಡುವಂತ ಮುಖ್ಯವಾದ ಕೆಲಸ ಬಂದ್ಬಿಟ್ಟು, ಇಟ್ ಇಸ್ ವೆರಿ ಸೆನ್ಸಿಟಿವ್ ಟು ಲೈಟ್. ವೆನ್ ದೇರ್ ಇಸ್ ಎ ಲೈಟ್ incident on this particular cell, ನಮಗೆ it will convert into electrical signal. So electrical signal ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂದ್ರೆ, we are already using one battery. ಇದು ಯಾವಾಗ ಫಾರ್ವರ್ಡ್ ಬಯಾಸ್ ಆಗುತ್ತೆ, ನಮಗೆ ಲೈಟ್ ಅಲ್ಲಿಂದ ವೋಲ್ಟೇಜ್ ಫ್ಲೋ ಆಗಿ ಅದು ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ವೆನ್ ದೇರ್ ಇಸ್ ಎ ಝೀರೋ ಸಿಗ್ನಲ್ ಅಂದ್ರೆ ಲೈಟ್ ಇಲ್ಲದೆ ಇರುವಾಗ ಏನಾಗುತ್ತೆ, ನಮಗೆ ಯಾವುದೇ ರೀತಿ ಟ್ರಾನ್ಸ್ಮಿಷನ್ ಆಗೋದಿಲ್ಲ, ಅವಾಗ ಅದು ಝೀರೋ ಆಗಿ ರೀಡ್ ಆಗುತ್ತೆ. ಸೊ ಡಿಜಿಟಲ್ ಸಿಗ್ನಲ್ ಅಲ್ಲಿ ಇದೆ, ಅದು ತುಂಬಾ ಇಂಪಾರ್ಟೆಂಟ್, 1 ಮತ್ತೆ 0 ಆಗೋದು. ಸೊ ನಿಮ್ಗೆ ಏನಾಯ್ತು, ಬಂದಿರುವಂತ ಲೈಟ್ ಡಿಕೋಡ್ ಆಯ್ತು ವಿತ್ ದ ಯೂಸಿಂಗ್ ಆಫ್ ಫೋಟೋಸೆಲ್ಸ್. ಯಾವ ರೀತಿ ಡಿಕೋಡ್ ಆಯ್ತು, ಇಟ್ ಈಸ್ ಆಲ್ರೆಡಿ ಕನ್ವರ್ಟೆಡ್ ಇಂಟು ಡಿಜಿಟಲ್ ಸಿಗ್ನಲ್. ಸೊ ಡಿಜಿಟಲ್ ಸಿಗ್ನಲ್ ಆದಾಗ ನಮ್ಗೆ ಏನಾಗುತ್ತೆ, ವಿ ನೀಡ್ ಆಂಪ್ಲಿಫೈಯರ್ಸ್ ಟು ಬೂಸ್ಟ್ ಅಪ್. ಯಾಕಂದ್ರೆ ನಮಗೆ ತುಂಬಾ ದೂರದಿಂದ ಲೈಟ್ ಟ್ರಾವೆಲ್ ಮಾಡಿರೋದ್ರಿಂದ ದಟ್ ಮೈಟ್ ಲೂಸ್ ಇಟ್ಸ್ ಸಮ್ ಪೋರ್ಷನ್. ಅದಕ್ಕೆ ನಾವೇನ್ ಮಾಡ್ತೀವಿ, ಆಂಪ್ಲಿಫೈಯರ್ ಅನ್ನು ಹಾಕಿ ಮತ್ತೆ ಅದರ ಜೊತೆಗೆ ವಿ ಆರ್
ಪಾಸಿಂಗ್ ಥ್ರೂ ದಟ್ ಆಂಪ್ಲಿಫೈಡ್ ಸಿಗ್ನಲ್ ಇಂಟು ಶೇಪರ್ ಇದ್ದಾಗ ಏನಾಗುತ್ತೆ ನಮಗೆ ಎಕ್ಸಾಕ್ಟ್ ಆಗಿ ಮತ್ತೊಂದ್ಸರಿ ಸ್ಕ್ವೇರ್ ವೇವ್ ನ ರೀಜನರೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಅದಾದ ತಕ್ಷಣ that particular discrete signal is going into the digital to analog converters. It is a circuit which converts the digital signals into analog signal. ಅದಾದ್ಮೇಲೆ ಮತ್ತೊಂದು ಪ್ರಾಪರ್ ಡಿಮೋಡ್ಯುಲೇಷನ್ ಪ್ರೋಸೆಸ್ ನ ಯೂಸ್ ಮಾಡಿಕೊಂಡು ಬಂದಿರುವಂತದ್ದು ಇಮೇಜ್ ವಾಯ್ಸ್ ವಿಡಿಯೋ ಅದನ್ನ ನಾವು ಡೆಸ್ಟಿನೇಷನ್ ಪಾಯಿಂಟ್ ಅಲ್ಲಿ ರೀಜನರೇಟ್ ಮಾಡಿಕೊಂಡು ರೀಡ್ ಮಾಡಬಹುದು. ಸೊ ಇದಿಷ್ಟು ನಿಮ್ಗೆ ಏನಾಗುತ್ತೆ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಸಿಸ್ಟಮ್ ಇನ ಆಪರೇಷನ್. ಸೊ ಇದು ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳಬಹುದು. ಆಗ ನೀವೇನ್ ಮಾಡ್ತೀರಿ, ವಾಟ್ ಇಸ್ ಕಮ್ಯುನಿಕೇಶನ್ ಅಂತ ಹೇಳ್ತೀರಿ, ವಾಟ್ ಇಸ್ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಂತ ಮತ್ತೊಂದ್ಸರಿ ನೋಟ್ ಮಾಡ್ತೀರಿ. ಅದಾದ್ಮೇಲೆ ಬ್ಲಾಕ್ ಡಯಾಗ್ರಾಮು, ಅದರ ಪಾರ್ಟ್ಸ್, ಅದರ ವರ್ಕಿಂಗ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಟಾಪಿಕ್ ನೋಡೋಣ. ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ದಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಂತಾನೆ ಕೇಳಬಹುದು. ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂತ. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಪಾಯಿಂಟ್ ಲೋಕಲ್ ಅಂಡ್ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್ ಅಲ್ಲಿ ವಿ ಆರ್ ಯೂಸಿಂಗ್ ದಿ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್. ಇನ್ ಸೆಕೆಂಡ್ ಒನ್ ಟಿವಿ ಟ್ರಾನ್ಸ್ಮಿಟರ್ ಟು ದಿ ಆಂಟೆನಾ ಸಿಸ್ಟಮ್ ಅಲ್ವಾ. ಸ್ಟುಡಿಯೋ ಇಂದ ಏನ್ ಮಾಡ್ತೀವಿ, ಟ್ರಾನ್ಸ್ಮಿಟರ್ ಗೆ ವಿ ಆರ್ ಯೂಸಿಂಗ್. ಮತ್ತೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ವಿ ಆರ್ ಯೂಸಿಂಗ್ ಇಟ್ ಇನ್ ದಿ ಕ್ಲೋಸ್ಡ್ ಸರ್ಕ್ಯೂಟ್ ಟಿವಿ ಸೆಕ್ಯೂರಿಟಿ ಸಿಸ್ಟಮ್ ವಿಚ್ ಆರ್ ದೇ ಯೂಸಿಂಗ್ ಇನ್ ಹೋಮ್ ಅಥವಾ ಆಫೀಸಸ್. ಸೊ ನಮ್ಗೆ ಏನಾಗುತ್ತೆ, CCTV ಕ್ಯಾಮ್ರಾ ಅಂತ ಹೇಳ್ತೀವಲ್ವಾ, ಅಲ್ಲಿ ನಮ್ಗೆ ಮೆಸೇಜ್ ಅನ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ಆಪ್ಟಿಕಲ್ ಫೈಬರ್ಸ್. ಸೆಕ್ಯೂರ್ ಕಮ್ಯುನಿಕೇಶನ್ಸ್ ವೇರ್ ದೇರ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಕಮ್ಯುನಿಕೇಶನ್ಸ್ ಇರುತ್ತಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಗೆ ಮಿಲಿಟರಿನಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಇದನ್ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ನಿಮ್ಮ ಆಪ್ಟಿಕಲ್ ಫೈಬರ್ಸ್ ನ ತುಂಬಾ ಈಸಿಯಾಗಿ ಟ್ಯಾಪ್ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಈ ಕಾಪರ್ ವೈರ್ ಅಲ್ಲಿ ನಾವು ಟ್ಯಾಪಿಂಗ್ ಅನ್ನ ಮಾಡಿ ಕದ್ದಾಲಿಕೆ ಅಂತ ಬರುತ್ತೆ ಗೊತ್ತಾ, ಟೆಲಿಫೋನ್ ಕದ್ದಾಲಿಕೆ ಅನ್ನೋದು, ಅದು ಸೆಕ್ಯೂರಿಟಿ ಸಿಸ್ಟಮ್ ಅಲ್ಲಿ ಆಗೋ ಹಾಗಿರಲ್ಲ. ಯಾಕಂದ್ರೆ ಮಿಲಿಟರಿನಲ್ಲಿಂದ ತುಂಬಾ ಮುಖ್ಯವಾದಂತಹ ಮತ್ತೆ ಯಾರಿಗೂ ಕೂಡ ಗೊತ್ತಾಗ್ಲೇಬಾರ್ದಂತಹ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ಅವ್ರು ಮಾತಾಡುವಾಗ ವಿರೋಧಿಗಳಿಗೆ ಗೊತ್ತಾಗೋದ್ರಿಂದ ಪ್ಲಾನ್ ಫೇಲ್ಯೂರ್ಸ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ವೇರ್ ದೇರ್ ಇಸ್ ಎ ಹೈಯರ್ ಸೆಕ್ಯೂರಿಟಿ ರಿಸ್ಕ್, ಸೊ ಇನ್ ದಟ್ ಪಾಯಿಂಟ್ ನಾವು ಕಮ್ಯುನಿಕೇಶನ್ ಯೂಸ್ ಮಾಡುವಾಗ ಆಪ್ಟಿಕಲ್ ಫೈಬರ್ಸ್ ನ ಯೂಸ್ ಮಾಡ್ತೀವಿ. ಜೊತೆಲಿ ಶಿಪ್ ಬೋರ್ಡ್ ಅಂಡ್ ಏರ್ಕ್ರಾಫ್ಟ್ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಕೂಡ ಇದು ಯೂಸ್ ಆಗುತ್ತೆ. ನ್ಯೂಕ್ಲಿಯರ್ ಪಾರ್ಟ್ ಇನ್ಸ್ಟ್ರುಮೆಂಟೇಶನ್ ಅಲ್ಲಿ ಕೂಡ ನಮ್ಗೆ ಏನಾಗುತ್ತೆ ಅಂದ್ರೆ ಮೆಸೇಜ್ ತುಂಬಾ ಸ್ವಿಫ್ಟ್ ಆಗಿ, ತುಂಬಾ ಫಾಸ್ಟ್ ಆಗಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಟ್ರಾನ್ಸ್ಮಿಟ್ ಆಗ್ಬೇಕಾಗಿರುತ್ತೆ. ಯಾಕಂದ್ರೆ ಅದರ ಆಪರೇಷನ್ಸ್ ಆ ರೀತಿ ಇರೋದ್ರಿಂದ ಅಲ್ಲಿ ಡಿಲೇ ಆಗೋ ಹಾಗಿರಲ್ಲ. ಸೊ ನಿಮ್ಗೆ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಸ್ಪೀಡ್ ಆಗಿ ಡಾಟಾ ಟ್ರಾನ್ಸ್ಮಿಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಸ್ಪೀಡ್ ಆಫ್ ದಿ ಲೈಟ್ ತುಂಬಾ ಜಾಸ್ತಿ ಇದೆ. ನಾನು ನಿಮ್ಗೆ ಹೇಳಿದೆ ಬೇರೆ ಬೇರೆ ಮೀಡಿಯಂ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ ಅಂತ, ಆದ್ರೂ ಕೂಡ ಅದು ವೆನ್ ಕಂಪೇರ್ ಟು ಕಾಪರ್ ವೈರ್ಸ್ ಆರ್ ಎನಿ ಅದರ್ ಟ್ರೆಡಿಷನಲ್ ಮೆಥಡ್ಸ್ ಫಾಸ್ಟರ್ ಆಗಿ ನಿಮ್ಗೆ ಮೆಸೇಜ್ ಪಾಸ್ ಆಗುತ್ತೆ. ಸೊ ಇದಿಷ್ಟು ಆದ್ಮೇಲೆ ಬೆನಿಫಿಟ್ಸ್ ಆಫ್ ದಿ ಫೈಬರ್ ಆಪ್ಟಿಕಲ್ ಕಮ್ಯುನಿಕೇಶನ್. ನಾನು ಅಪ್ಲಿಕೇಶನ್ಸ್ ಹೇಳುವಾಗಲೇ ಒಂದಷ್ಟು ಪಾಯಿಂಟ್ ಗಳನ್ನ ನಿಮ್ಗೆ ರಿವೀಲ್ ಮಾಡಿದ್ದೀನಿ, ಏನೇನ್ ಬೆನಿಫಿಟ್ಸ್ ಇದೆ, ಆ ಬೆನಿಫಿಟ್ಸ್ ಇರೋದ್ರಿಂದನೇ ನಾವೆಲ್ಲ ಯೂಸ್ ಮಾಡ್ತೀವಿ ಅಂತ. ಆದ್ರೆ ಇವಾಗ ಎಕ್ಸಾಮಿನೇಷನ್ ಪಾರ್ಟ್ ಆಫ್ ವ್ಯೂ ಇಂದ ನಾವು ನೋಡೋದಾದ್ರೆ ಬೆನಿಫಿಟ್ಸ್ ಆಫ್ ದಿ ಫೈಬರ್ ಆಪ್ಟಿಕಲ್ ಕಮ್ಯುನಿಕೇಶನ್ ಸಿಸ್ಟಮ್ ನ ಮತ್ತೊಂದ್ಸರಿ ಚೆಕ್ ಮಾಡೋಣ. ಫಸ್ಟ್ ಪಾಯಿಂಟ್, ವೈಡರ್ ಬ್ಯಾಂಡ್ ವಿಡ್ತ್. ಅಂದ್ರೆ ಫೈಬರ್ ಆಪ್ಟಿಕ್ಸ್ ಆರ್ ಹ್ಯಾವಿಂಗ್ ದಿ ಹೈಯರ್ ಕೆಪಾಸಿಟಿ ಟು ಸೆಂಡ್ ದಿ ಇನ್ಫಾರ್ಮೇಶನ್ ಅಥವಾ ಹೈಯರ್ ಫ್ರೀಕ್ವೆನ್ಸಿ ಇನ್ಫಾರ್ಮೇಶನ್ ಅನ್ನ ನಾವು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಕಳಿಸಬಹುದು. ಸೆಕೆಂಡ್ ಒನ್, ಲೆಸ್ ಲಾಸ್. ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಮೆಸೇಜ್ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗುವಾಗ ಇಟ್ ಈಸ್ ಹ್ಯಾವಿಂಗ್ ದಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಪ್ರಿನ್ಸಿಪಲ್. ಬಿಕಾಸ್ ಆಫ್ ದಟ್ ಎಂಟೈರ್ ಮೆಸೇಜ್ ಅಥವಾ ಎಂಟೈರ್ ಕ್ಯಾರಿಯರ್ ಸಿಗ್ನಲ್ ಇಟ್ ಈಸ್ ಓನ್ಲಿ ಗೋಯಿಂಗ್ ಇನ್ ದ ಚಾನಲ್, ಇಟ್ ಇಸ್ ನಾಟ್ ಗೋಯಿಂಗ್ ಔಟ್ ಆಫ್ ದಿ ಚಾನಲ್. ಯಾವುದೇ ನಿಮ್ಗೆ ಇಂಪಿಡೆನ್ಸ್ ಮತ್ತೊಂದು ಲಾಸಸ್ ಎಲ್ಲ ಇರಲ್ಲ. ಹಾಗಾಗಿ ಏನಾಗುತ್ತೆ ಇಲ್ಲಿ ವೆರಿ ಲೆಸ್ ಲಾಸ್. ಆಮೇಲೆ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಸೆಕ್ಯೂರಿಟಿ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ವಿ ಕ್ಯಾನ್ ನಾಟ್ ಟ್ಯಾಪ್ ದಿ ಸಿಗ್ನಲ್. ಸೊ ಇಲ್ಲೇನಾಗುತ್ತೆ, ನಾವು ಈಸಿಯಾಗಿ ಟ್ಯಾಪ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಆಫ್ ದಟ್ ಇಟ್ ಈಸ್ ಹ್ಯಾವಿಂಗ್ ದಿ ಹೈಯರ್ ಸೆಕ್ಯೂರಿಟಿ ಫಾರ್ ದಿ ಡಾಟಾ. ಜೊತೆಲಿ ಲೆಸ್ ವೆಯ್ಟ್. ಸೊ ನಮ್ಗೆ ಏನಾಗುತ್ತೆ, ಏರ್ ಕ್ರಾಫ್ಟ್ ಅಲ್ಲೆಲ್ಲ ಕಮ್ಯುನಿಕೇಶನ್ ಪಾರ್ಟ್ ಅಲ್ಲಿ ಯೂಸ್ ಮಾಡುವಾಗ ಎಷ್ಟು ವೆಯ್ಟ್ ಲೆಸ್ ಇರುತ್ತೆ ನಮಗೆ ಅಷ್ಟು ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಫೈಬರ್ ಆಪ್ಟಿಕಲ್ ಕಮ್ಯುನಿಕೇಶನ್ ಅಲ್ಲಿ ಏನಾಗುತ್ತೆ, ಫೈಬರ್ ಆಪ್ಟಿಕಲ್ ಫೈಬರ್ಸ್ ಏನ್ ಯೂಸ್ ಮಾಡ್ತೀವಿ ದಟ್ ಇಸ್ ದಿ ವೆರಿ ಲೆಸ್ಸರ್ ಇನ್ ವೆಯ್ಟ್. ಹಾಗಾಗಿ ನಮಗೆ ಅದು ಒಂದು ಅಡ್ವಾಂಟೇಜ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಮಾಲ್ ಸೈಜ್. ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಅದರ ಡೈಮೆನ್ಷನ್ ಬಂದ್ಬಿಟ್ಟು ನಮ್ಮ ಹೇರ್ ಅಷ್ಟು ತಿನ್ನಾಗಿರುತ್ತೆ. ಹಾಗಾಗಿ ನಮ್ಗೆ ಏನಾಯ್ತು ಇಲ್ಲಿ ಸ್ಮಾಲರ್ ಸೈಜ್. ಹಂಗಾಗಿ ಡಿವೈಸ್ ಕಾಂಪ್ಯಾಕ್ಟ್ ಆಗೋದಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಸ್ಟ್ರೆಂತ್. ಸೊ ಇಲ್ಲಿ ನಮಗೆ ತುಂಬಾ ಈಸಿಯಾಗಿ ಕಟ್ ಆಗೋದಿಲ್ಲ. ಅಂದ್ರೆ ನೀವು ಒಂದು ಕಾಪರ್ ವೈರ್ ನ ತಗೊಂಡು ಅದನ್ನ ಕಟ್ ಮಾಡೋದಕ್ಕೂ ಆಪ್ಟಿಕಲ್ ಫೈಬರ್ ವೈರ್ ನ ತಗೊಂಡು ಕಟ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ.
ಸೊ ಯಾಕಂದ್ರೆ ಬಿಕಾಸ್ ಆಫ್ ದಿ ಸ್ಟ್ರೆಂತ್. ಸೊ ಆ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಇಟ್ ಇಸ್ ಹ್ಯಾವಿಂಗ್ ದಿ ಲಾಂಗ್ ಲೈಫ್. ನಾವು ಪದೇ ಪದೇ ಇಲ್ಲಿ ಆಪ್ಟಿಕಲ್ ಫೈಬರ್ಸ್ ನ ಚೇಂಜ್ ಮಾಡುವಂತ ನೆಸೆಸಿಟಿ ಯಾವತ್ತು ನಮ್ಗೆ ಬರೋದಿಲ್ಲ, ಅಂದ್ರೆ ರಿಪ್ಲೇಸ್ಮೆಂಟ್ ಬರೋದಿಲ್ಲ, ಲೈಫು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಂಟರ್ಫರೆನ್ಸ್ ಇಮ್ಯುನಿಟಿ, ಅದನ್ನೇ ಬರೀರಿ ನೀವು. ಮತ್ತಂದ್ರೆ ಯು ಕ್ಯಾನಾಟ್ ಟ್ಯಾಪ್ ದಿ ಸಿಗ್ನಲ್ಸ್ ಲೈಕ್ ದಿ ಕಾಪರ್ ವೈರ್ಸ್, ಹೆನ್ಸ್ ದಿ ಇನ್ಫಾರ್ಮೇಶನ್ ಇಸ್ ಹ್ಯಾವಿಂಗ್ ವೆರಿ ಹೈಯರ್ ಸೆಕ್ಯೂರಿಟಿ. ಅದಾದ್ಮೇಲೆ ಗ್ರೇಟರ್ ಸೇಫ್ಟಿ. ಸೇಫ್ಟಿ ಯಾವ ರೀತಿ ಬರುತ್ತೆ ಅಂದ್ರೆ, ವಿ ಆರ್ ನಾಟ್ ಯೂಸಿಂಗ್ ಎನಿ ಕೈಂಡ್ ಆಫ್ ದಿ ಎಲೆಕ್ಟ್ರಿಕಲ್ ಸಿಗ್ನಲ್ ಇನ್ ದಿಸ್ ಪ್ರೋಸೆಸ್. ಅಲ್ಲೇನಾಗುತ್ತೆ, ನಮ್ಗೆ ಎಲೆಕ್ಟ್ರಿಕಲ್ ಸಿಗ್ನಲ್ ಇದ್ದಿದ್ರೆ ಇಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಅಥವಾ ಸ್ಪಾರ್ಕ್ ಬರುತ್ತೆ, ಬೆಂಕಿ ಬರುತ್ತೆ, ಫೈರ್ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಇರ್ಬೋದಿತ್ತು. ಆದ್ರೆ ಇಲ್ಲಿ ಲೈಟ್ ಟ್ರಾವೆಲ್ ಆಗ್ತಿರೋದ್ರಿಂದ ಯಾವುದೇ ರೀತಿಯ ಫೈರ್ ಪ್ರಾಬ್ಲಮ್ಸ್ ನಮಗೆ ಇಡೀ ಸಿಸ್ಟಮ್ ಅಲ್ಲಿ ಕಾಣಿಸೋದಿಲ್ಲ. ಸೊ ಇದಿಷ್ಟು ನಿಮ್ಗೆ ಫೈಬರ್ ಆಪ್ಟಿಕ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಬೆನಿಫಿಟ್ಸ್. ಇದಿಷ್ಟು ನಾವು ಮಾತಾಡುವಾಗ ಪದೇ ಪದೇ ಒಂದು ವರ್ಡ್ ನ ಯೂಸ್ ಮಾಡ್ತಿದ್ದೆ, ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR ಅಂತ ಹೇಳ್ತೀವಿ. ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಏನು? ನಾವು ಫಸ್ಟ್ ರಿಫ್ಲೆಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ರಿಫ್ಲೆಕ್ಷನ್ ಅಂದ್ರೆ ನಿಮ್ ಪ್ರಕಾರ ಏನಿದೆ ಅಂದ್ರೆ, ವೆನ್ ಲೈಟ್ ಹಿಟ್ಸ್ ದಿ ಸ್ಮೂತ್ ಸರ್ಫೇಸ್ ಇಟ್ ವಿಲ್ ಬೌನ್ಸ್ ಬ್ಯಾಕ್. ಆ ಬೌನ್ಸ್ ಬ್ಯಾಕ್ ನಾವೇನ್ ಮಾಡ್ತೀವಿ, ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅದೇ ರಿಫ್ರಾಕ್ಷನ್ ಆಗಿದ್ದಿದ್ರೆ ಏನ್ ಹೇಳ್ತಿದ್ವಿ, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ medium to another medium which are having the two different kinds of the refractive indexes. ಆ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಇದ್ದಾಗ ಏನಾಗುತ್ತೆ, ಲೈಟ್ ಸ್ವಲ್ಪ ಬೆಂಡ್ ಆಗುತ್ತೆ, ಆದ್ರೆ ಮತ್ತೆ ಅದು ಮುಂದಕ್ಕೆ ಚಲಿಸುತ್ತೆ. ಸೊ ಈ ರೀತಿ ಇದ್ದಾಗ ಏನ್ ಮಾಡ್ತೀವಿ, ಅದನ್ನ ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಕೆಲವು ಸರಿ ರಿಫ್ರಾಕ್ಷನ್ ಆದಾಗ ಒಂದ್ ಸ್ವಲ್ಪ ಪೋರ್ಷನ್ ನಿಮ್ಗೆ ರಿಫ್ಲೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಬಟ್ ನಿಮ್ಗೆ ಅಲ್ಲಿ ಮೇಜರ್ ಪಾರ್ಟ್ ಮೂವ್ ಆಗುತ್ತೆ. ಸೊ ಒಂದ್ ಮೀಡಿಯಂ ಇಂದ ಮತ್ತೊಂದು ಮೀಡಿಯಂ ಹೋದಾಗ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಚೇಂಜಸ್ ಇರುತ್ತಲ್ವಾ. ಸೊ ಅದೇನಾಗುತ್ತೆ, ಈ ಪ್ರಿನ್ಸಿಪಲ್ ನ ಇಲ್ಲಿ ಯಾವ ರೀತಿ ನಾವು ಯೂಸ್ ಮಾಡ್ಕೋತೀವಿ ಅಂದ್ರೆ, ನಾನು ನಿಮ್ಗೆ ಅವಾಗಲೇ ಒಂದು ಫಾರ್ಮುಲಾ ಹೇಳಿದೆ, N = C/V. ಅಂದ್ರೆ ಲೈಟ್ ಈಸ್ ಹ್ಯಾವಿಂಗ್ ಡಿಫರೆಂಟ್ ವೆಲಾಸಿಟೀಸ್ ಇನ್ ಡಿಫರೆಂಟ್ ಮೀಡಿಯಮ್ಸ್. ಸೊ ನಮ್ಗೇನಾಗುತ್ತೆ, ಆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಅದೇನೆ. ಸೊ N ಅಂತ ಅದನ್ನ ನೋಟ್ ಮಾಡ್ತೀವಿ. ಈಗ ಎರಡು ನಾವು ಬೇರೆ ಬೇರೆ ಮೀಡಿಯಂಗಳಲ್ಲಿ ಲೈಟ್ ಅನ್ನ ಟ್ರಾವೆಲ್ ಮಾಡಿಸುವಾಗ ನೋಡಿ, ಒಂದು ರೆಪ್ರೆಸೆಂಟ್ ಡಯಾಗ್ರಾಮ್ ಬರ್ತಾ ಇದೆ. ಅಲ್ಲೇನಾಗ್ತದೆ, ಆಂಗಲ್ ಆಫ್ ಇನ್ಸಿಡೆನ್ಸ್. ಆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದ್ದಾಗ ಏನಾಗುತ್ತೆ, ಆಂಗಲ್ ಆಫ್ ರಿಫ್ರಾಕ್ಷನ್ ನಿಮ್ಗೆ ಡಿಪೆಂಡ್ ಆಗುತ್ತೆ. ಆದ್ರೆ ಯಾವುದು ಒಂದು ಪಾಯಿಂಟ್ ಅಲ್ಲಿ ಫಾರ್ ಒನ್ ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅದನ್ನ ನಾವು θ1 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆ θ2 ಇಸ್ ಎ ರಿಫ್ರಾಕ್ಟೆಡ್ ಆಂಗಲ್. ಅಲ್ಲೇನಾಗುತ್ತೆ ನಿಮ್ಗೆ, ಅದು ಇಟ್ ವಿಲ್ ಬಿಕಮ್ 90 ಡಿಗ್ರಿ, ಬಟ್ ಅದನ್ನ ನಾವು ಕ್ರಿಟಿಕಲ್ ಆಂಗಲ್ ಅಂತ ಹೇಳ್ತೀವಿ. ಮೋರ್ ದನ್ ದಟ್ ಕ್ರಿಟಿಕಲ್ ಆಂಗಲ್ ಏನಾಗುತ್ತೆ, ನಮ್ಗೆ ಯಾವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಮೋರ್ ದನ್ ಕ್ರಿಟಿಕಲ್ ಆಗುತ್ತೆ, ನಮ್ಗೆ ಮೆಸೇಜು ಅಲ್ಲಿ 2 ಹೋಗಲ್ಲ, ಅಂದ್ರೆ ನಿಮ್ಮ 2 ಸೆಕೆಂಡ್ ಮೀಡಿಯಂ ಹೋಗೋದಿಲ್ಲ, ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್. ಸೊ ಅದನ್ನೇ ನಾವು ಇಲ್ಲೇನ್ ಮಾಡ್ತಾ ಇದೀವಿ, ಟೋಟಲ್ ಇಂಟರ್ನಲ್ ಕಂಪ್ಲೀಟ್ ಆಗಿ ವಾಪಸ್ ಬರ್ತಾ ಇದೆ, ಅದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಾನೆ ಕರೀತಾ ಇದೀವಿ. ಸೊ ಅಲ್ಲೇನಾಗುತ್ತೆ, ನಾವು ಅಲ್ಲಿ ಮೇಲ್ಗಡೆ ಏನು ಯೂಸ್ ಮಾಡ್ತೀವಿ, ಡೆನ್ಸಿಟಿ ಇರುವಂತ ಒಂದು ಮಟೀರಿಯಲ್ ನ, ಅದನ್ನೇ ಮತ್ತೊಂದು ಲೇಯರ್ ಇಲ್ಲಿ ಬಾಟಮ್ ಅಲ್ಲಿ ಕೂಡ ಕೊಡ್ತೀವಿ. ಯಾವಾಗ ಏನಾಗುತ್ತೆ, ನಮ್ಗೆ ಔಟರ್ ಲೇಯರ್ ಅಲ್ಲಿ ಎರಡು ಕಡೆ N2 ಇದೆ, ಮಧ್ಯ N1 ಇದೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಮೆಸೇಜ್ ಒಂದು ಸೋರ್ಸ್ ಇಂದ ಹೊರಟಿದ್ದು ಮೇಲ್ಗಡೆ ಬೌಂಡ್ರಿಗೆ ಡಿಕ್ಕಿ ಹೊಡೆದು ಮತ್ತೆ ವಾಪಸ್ ಬಂದು ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಇದೇ ರೀತಿ ನಿಮ್ಗೆ ಜಿಗ್ಜಾಗ್ ಆಗಿ ಅದು ಹೋಗುತ್ತೆ ಮೆಸೇಜ್. ಸೊ ಈ ಪ್ರೊಸೀಜರ್ ನಾವು ಕಂಪ್ಲೀಟ್ ಆಗಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್, ಲೈಟ್ ರೇಸ್ ಟ್ರಾವೆಲ್ ಇನ್ ದಿ ಫೈಬರ್ ಆಪ್ಟಿಕಲ್. ಸೊ ನಿಮ್ಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ನಾನು ಹೇಳಿದೀನಿ ಅಲ್ವಾ. ಅಂದ್ರೆ ಏನಾಗುತ್ತೆ, ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಮಾತ್ರ ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಇನ್ ಮಿಕ್ಕಿದ ಕಡೆ ಏನಾಗುತ್ತೆ, ನಮ್ಗೆ ಅದು ವಾಪಸ್ ಬರದೇ ಇರೋ ಚಾನ್ಸಸ್ ಇರುತ್ತೆ, ರಿಫ್ರಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ರಿಫ್ರಾಕ್ಷನ್ ಆದ್ರೆ ನಿಮ್ಗೆ ಒಂದ್ ಸೆಕೆಂಡ್ ಏನಾಗುತ್ತೆ, ಮೆಸೇಜ್ ಲಾಸ್ ಆಗುತ್ತೆ. ಆದ್ರಿಂದ ನಾವೇನ್ ಮಾಡ್ತೀವಿ, ಸಪೋಸ್ ಯು ಆರ್ ಯೂಸಿಂಗ್ ಎ LED ಆಸ್ ಎ ಸೋರ್ಸ್, ಅವಾಗ ಏನಾಗುತ್ತೆ ನೋಡಿ, ಇಲ್ಲೊಂದು ಮತ್ತೊಂದು ರೆಫರೆನ್ಸ್ ಡಯಾಗ್ರಾಮ್ ಕೊಡ್ತಾ ಇದೀವಿ. ಅಲ್ಲಿ ಸೋರ್ಸ್ ಆಗಿ ನಾವು LED ನ ಯೂಸ್ ಮಾಡಿದೀವಿ, ಚಾನೆಲ್ ಆಗಿ ಆಪ್ಟಿಕಲ್ ಫೈಬರ್ ನ ಯೂಸ್ ಮಾಡಿದೀವಿ. ನಿಮ್ಗೆ LED ಯಾವ ರೀತಿ ಆಗುತ್ತೆ ಹೇಳಿ, ಕಂಪ್ಲೀಟ್ ಬಾಡಿ ಆಫ್ ದಿ LED ನಿಮ್ಗೆ ಲೈಟ್ ಟ್ರಾನ್ಸ್ಮಿಟ್ ಆಗುತ್ತೆ. ಅಂದ್ರೆ ಒಂದೊಂದು ರೇ ಬೇರೆ ಬೇರೆ ಡೈರೆಕ್ಷನ್ ಇಂದ ಬರುತ್ತೆ. ಸೊ ಆ ರೀತಿ ಬೇರೆ ಬೇರೆ ಡೈರೆಕ್ಷನ್ ಇಂದ ಬರುವಾಗ ಏನಾಗುತ್ತೆ, ಚಾನಲ್ ಎಂಟರ್ ಆಗುವಾಗ ಅದರ ಇನ್ಸಿಡೆಂಟ್ ಆಂಗಲ್ಸ್ ಬೇರೆ ಬೇರೆ ಇರುತ್ತೆ. ಆದ್ರೆ ಯಾವ ಇನ್ಸಿಡೆನ್ಸ್ ಆಂಗಲ್ ಗಳಿಗೆ ರಿಫ್ಲೆಕ್ಟ್ ಆಗುವಂತ ಒಂದು ಪವರ್ ಇರುತ್ತೆ, ಆ ಸಿಗ್ನಲ್ ಗಳು ಮಾತ್ರ. ಅಂದ್ರೆ ಎಲ್ಲದೂ ವೇಸ್ಟ್ ಆಗಲ್ಲ, ಎಲ್ಲದೂ ಇಂಟರ್ನಲ್ ರಿಫ್ಲೆಕ್ಷನ್ ಕೂಡ ಆಗಲ್ಲ. ಆದ್ರೆ ಕೆಲವು ಇಂಟರ್ನಲ್ ರಿಫ್ಲೆಕ್ಷನ್ ಆದಾಗ ಆ ಅಷ್ಟು ಲೈಟ್ ಗಳು ನಿಮ್ಗೆ ಟ್ರಾವೆಲ್ ಆಗ್ತಾ ಬರುತ್ತೆ. ಸೊ ಇದು ನಮ್ಗೆ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಆ ರೀತಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆದಂತ ಎಲ್ಲ ಲೈಟ್ ಗಳನ್ನ ನಾವು ರಿಸೀವರ್ ಸೆಕ್ಷನ್ ತಗೊಳಕ್ಕಾಗಲ್ಲ.
ಹಾಗಾಗಿ ನಮ್ಗೆ ಏನಾಗುತ್ತೆ, ಅದರಲ್ಲೂ ಕೂಡ ಯಾವುದೋ ಒಂದೇ ಒಂದು ಸೋರ್ಸ್ ನಮಗೆ ರಿಸೀವಿಂಗ್ ಪಾಯಿಂಟ್ ಅಲ್ಲಿ ಫೋಟೋ ಸೆಲ್ಸ್ ಮೇಲೆ ಆಕ್ಟ್ ಮಾಡುವಂತದ್ದು. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಬರೋ ಎಲ್ಲಾ ಲೈಟ್ ನಿಮ್ಗೆ ಚಾನೆಲ್ ಮೇಲೆ ಸ್ಕ್ಯಾಟರ್ ಆದ್ರೂ ಕೂಡ ಒಂದೆರಡು ಮೂರು ಮಾತ್ರ, ಅಂದ್ರೆ ನಿಮ್ಗೆ ರೆಪ್ರೆಸೆಂಟೇಷನ್ ಅಲ್ಲಿ ಇಲ್ಲಿ ಹೇಳುವಾಗ ಸಿ ಮತ್ತೆ ಡಿ ಆ ವೇವ್ಸ್ ಮಾತ್ರ ನಿಮ್ಗೆ ಚಾನೆಲ್ ಅಲ್ಲಿ ಫ್ಲೋ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಪ್ಯಾಟ್ರನ್ ಆಫ್ ದಿ ಲೈಟ್ ರೇ ವೇವ್ಸ್ ಇನ್ ದಿ ಕಮ್ಯುನಿಕೇಶನ್ ಚಾನೆಲ್. ನೆಕ್ಸ್ಟ್ ಟಾಪಿಕ್ ಬೇಸಿಕ್ ಕನ್ಸ್ಟ್ರಕ್ಷನ್ ಆಫ್ ಆಪ್ಟಿಕಲ್ ಫೈಬರ್ ಕೇಬಲ್. ಸೊ ಆಪ್ಟಿಕಲ್ ಫೈಬರ್ ಕೇಬಲ್ ಇಲ್ಲಿ ಏನಾಗುತ್ತೆ ನಮಗೆ, ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ವೇವ್ ಗೈಡ್ ಫಾರ್ ದಿ ಲೈಟ್ ಸಿಗ್ನಲ್. ಸೊ ಇಲ್ಲಿ ಏನಾಗುತ್ತೆ, ಲೈಟ್ ಸಿಗ್ನಲ್ ಅನ್ನು ನಾವು ಕ್ಯಾರಿಯರ್ ಆಗಿ ಯೂಸ್ ಮಾಡ್ತಾ ಇದೀವಿ ಮೆಸೇಜ್ ಅನ್ನ ಇನ್ಕ್ಲೂಡ್ ಮಾಡೋದಕ್ಕೆ. ಹಾಗಾಗಿ ನಿಮ್ಗೆ ಇಟ್ ಈಸ್ ದಿ ವೇವ್ ಗೈಡ್ ಯಾವುದು ನಿಮ್ಗೆ ಆಪ್ಟಿಕಲ್ ಫೈಬರ್. ಸೊ ಆಪ್ಟಿಕಲ್ ಫೈಬರ್ ಅಲ್ಲಿ ಮುಖ್ಯವಾದ ಸ್ಟ್ರಕ್ಚರ್ ನಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ, ವಿ ಆರ್ ಹ್ಯಾವಿಂಗ್ ಇಂಟರ್ನಲ್ ಕೋರ್ ಮಟೀರಿಯಲ್ ವೇರ್ ದಟ್ ಇಸ್ N1 ಅಂತ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ಕರಿತೀವಿ. ಅದನ್ನ ಸರೌಂಡ್ ಮಾಡಿರುವಂತದ್ದು ಕ್ಲಾಡಿಂಗ್. ಸೊ ಈ ಕ್ಲಾಡಿಂಗ್ ಮತ್ತೆ ಕೋರ್ ಏನಾಗುತ್ತೆ, ಡಿಫರೆನ್ಸ್ ಇರುತ್ತೆ. N1 ಇಸ್ ಆಲ್ವೇಸ್ ಗ್ರೇಟರ್ ದನ್ N2 ಅಂತ ಕರಿತೀವಿ. ಸೊ ನಾವು ಮಿಡಲ್ ಪಾಯಿಂಟ್ ಕೋರ್ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ನ N1 ಅಂತ ಕರೆದ್ರೆ ಆ ಕ್ಲಾಡಿಂಗ್ N2 ಅಂತ ಕರಿತೀವಿ. ಅದ್ರ ಮೇಲೆ ನಮಗೆ ಸರ್ಫೇಸ್ ಏನ್ ಮಾಡಿದರೆ ಸ್ವಲ್ಪ ಬ್ಲರ್ ಮಾಡಿರ್ತಾರೆ, ಬಿಕಾಸ್ ಅಲ್ಲಿ ಯಾವುದೇ ರೀತಿ ಲಾಸಸ್ ಇದ್ರೂ ಕೂಡ ಅದು ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಸೊ ಇಲ್ಲಿ ಮೂರು ಮುಖ್ಯವಾದ ಸ್ಟ್ರಕ್ಚರ್ ಅಲ್ಲಿ ನೋಡ್ಕೋಬೇಕಾಗಿರೋದು ಕೋರ್, ಕ್ಲಾಡಿಂಗ್ ಅಂಡ್ ಸರ್ಫೇಸ್. ಸೊ ಈ ರೀತಿಯಾಗಿ ಏನಾಗುತ್ತೆ, ಆ ಸರ್ಫೇಸ್ ನಾವು ಜಾಕೆಟ್ ಅಂತ ಕೂಡ ಕರಿತೀವಿ. ಸೊ ಈ ರೀತಿ ನಮ್ಮ ಕನ್ಸ್ಟ್ರಕ್ಷನ್ ಆಫ್ ಆಪ್ಟಿಕಲ್ ಫೈಬರ್ಸ್ ಇರುತ್ತೆ. ಅದನ್ನ ಲೈಟ್ ಸೋರ್ಸ್ ಎದುರುಗಡೆ ತಂದಾಗ ನಮ್ಗೆ ಲೈಟ್ ಅನ್ನೋದು ರಿಸೀವ್ ಮಾಡಿ ತನ್ನ ಮೂಲಕ ಹರಿಯೋದಕ್ಕೆ ಬಿಡತ್ತೆ ಅಲ್ವಾ. ಸೊ ಈ ರೀತಿ ನಮ್ಗೆ ಚಾನೆಲ್ ಅಲ್ಲಿ ಮೂವ್ ಆಗುವಾಗ ಏನಾಗುತ್ತೆ, ನಾವು ಅದನ್ನ ಎರಡು ಟ್ರಾನ್ಸ್ಮಿಷನ್ ಮೋಡ್ಗಳಲ್ಲಿ ಅದನ್ನ ಗುರುತಿಸ್ತೀವಿ. ಫಸ್ಟ್ ಬಂದ್ಬಿಟ್ಟು ಸಿಂಗಲ್ ಮೋಡ್, ಮತ್ತೊಂದು ಮಲ್ಟಿ ಮೋಡ್. ಸಿಂಗಲ್ ಮೋಡ್ ಅಂದ್ರೆ ಏನು, ಇಫ್ the light is having ಅಥವಾ light is following only one path inside the communication channel, that is called the single mode. If it is following multiple paths in the transmission line, so ನಮ್ಗೆ ಏನಾಗುತ್ತೆ, ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ವಿ ಅಲ್ವಾ, ಲೈಟ್ ರೇಸ್ ಟ್ರಾವೆಲ್ ಹೇಗೆ ಮಾಡುತ್ತೆ LED ಇದ್ದಾಗ ಅಂತ. ಅಲ್ಲೇನಾಗುತ್ತೆ, ನಿಮ್ಗೆ ಹಲವಾರು ಸಿಗ್ನಲ್ಗಳು ಬೇರೆ ಬೇರೆ ಇದರಲ್ಲಿ ಪಾಸ್ ಆಗ್ತದೆ. ಸಿ ಮತ್ತೆ ಡಿ ಮಾತ್ರ ಇಂಟರ್ನಲ್ ರಿಫ್ಲೆಕ್ಷನ್ ತುಂಬಾ ಎಕ್ಸಾಕ್ಟ್ ಆಗಿ ಫಾಲೋ ಮಾಡ್ತಾ ಇದೆ. ಅಲ್ಲಿ ಸಿ ಮತ್ತೆ ಡಿ ಇದೆ, ಎ ಇದೆ, ಬಿ ಇದೆ, ಬೇರೆ ಬೇರೆ ಲೈಟ್ಸ್ ರೇಸ್ ಇದ್ದಾಗ ನಾವು ಅದನ್ನ ಮಲ್ಟಿ ಮೋಡ್ ಅಂತ ಕರಿತೀವಿ. ಹಾಗಾದ್ರೆ ಸಿಂಗಲ್ ಮೋಡ್ ಯಾವ್ದು ನಿಮಗೆ, ಫಾರ್ ಎಕ್ಸಾಂಪಲ್ ಲೇಸರ್. ಲೇಸರ್ ಏನಾಗುತ್ತೆ, ಬಿಕಾಸ್ ಆಫ್ ದಿ ಕೋರೆಂಟ್ ನೇಚರ್ ಆಫ್ ದಿ ಲೈಟ್ ಸಿಗ್ನಲ್ ನಮ್ಗೆ ಅದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಹಾಗಾಗಿ ನಮ್ಗೆ ಓನ್ಲಿ ಒನ್ ಮೋಡ್, ಓನ್ಲಿ ಒನ್ ಡೈರೆಕ್ಷನ್ ಇಸ್ ದರ್. ಅದು ನಮ್ಗೆ ಆಪ್ಟಿಕಲ್ ಫೈಬರ್ಸ್ ಅಲ್ಲಿ ನಿಮ್ಗೆ ಟ್ರಾವೆಲ್ ಆಗುವಂತ ಲೈಟ್ ಫಾರ್ಮ್. ಓಕೆನಾ. ಈಗ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಲ್ಲಿ ನಾವು ಅದರ ಮೀನಿಂಗು, ಡೆಫಿನೇಷನ್, ಚಾನಲ್ ಇದೆಲ್ಲರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಎರಡು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದಾರೆ. ಅದೇನು ಅಂದ್ರೆ ಟ್ರಾನ್ಸ್ಮಿಟರ್ ಮತ್ತೆ ರಿಸೀವರ್. ಇಲ್ಲಿ ನಮ್ಗೆ ಎಕ್ಸಾಂಪಲ್ ಆಗಿ ಕೊಟ್ಟಿರುವಂತಹ ಟ್ರಾನ್ಸ್ಮಿಟರ್ ಸರ್ಕ್ಯೂಟ್ ಯಾವುದು, ILD ಆಪ್ಟಿಕಲ್ ಟ್ರಾನ್ಸ್ಮಿಟರ್ ಅಂದ್ರೆ ಇಂಜೆಕ್ಷನ್ ಲೇಸರ್ ಡಯೋಡ್. ಇಂಜೆಕ್ಷನ್ ಲೇಸರ್ ಡಯೋಡ್ ಆಪ್ಟಿಕಲ್ ಟ್ರಾನ್ಸ್ಮಿಟರ್. ಈಗ ನೀವು ಇದನ್ನ ಆಪರೇಷನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಹೇಗಿದೆ ಅಂತ. ಅದಕ್ಕೆ ನಾವಿಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದೀವಿ. ಬಿಗಿನಿಂಗ್ ಅಲ್ಲಿ ನಮ್ಗೆ ಏನಾಗಿದೆ, ವಿ ಆರ್ ಹ್ಯಾವಿಂಗ್ ಒನ್ AND ಗೇಟ್. ಸೊ ಎಲೆಕ್ಟ್ರಿಕಲ್ ಹುಡುಗರಿಗೆಲ್ಲರಿಗೂ ಗೊತ್ತಿದೆ ಅಲ್ವಾ, AND ಗೇಟ್ ಮತ್ತೆ AR ಗೇಟ್, ಈ ರೀತಿ ಗೇಟ್ಸ್ ಯಾವ ರೀತಿ ವರ್ಕ್ ಮಾಡ್ತಾ ಅನ್ನೋದು ನೀವು ಬೇಸಿಕ್ಸ್ ಅಲ್ಲಿ ಕಲ್ತಿರ್ತೀರಿ. ಸೊ ಮತ್ತೊಂದ್ಸರಿ ಹೇಳ್ತೀನಿ, AND ಗೇಟ್ ನಮ್ಗೆ ಯಾವಾಗ ಯೂಸ್ ಮಾಡುತ್ತೆ, ವೆನ್ ಇನ್ಪುಟ್ಸ್ ಆರ್ ಸೇಮ್, ಅವಾಗ ಮಾತ್ರ ನಮ್ಗೆ ಅಲ್ಲಿ ಚಾನೆಲ್ ಮೂವ್ ಆಗುವಂಥದ್ದು. ಅಂದ್ರೆ ಎರಡು ಕೂಡ ಒನ್ ಇರಬೇಕು, ಅಲ್ಲ ಅಂದ್ರೆ ನಮ್ಗೆ AND ಗೇಟ್ ವರ್ಕ್ ಮಾಡೋದಿಲ್ಲ. ಸೊ ಇಲ್ಲಿ AND ಗೇಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಸಿಗ್ನಲ್ ಇಟ್ ಇಸ್ ಆಲ್ರೆಡಿ ಎನೇಬಲ್, ಅಂದ್ರೆ ನಮ್ಗೆ ಸಿಗ್ನಲ್ ಹೈ ಇದೆ ಅಂತ ಅರ್ಥ ಆಯ್ತಲ್ವಾ. ಸೊ ನಾವೇನ್ ಮಾಡ್ತಾ ಇದೀವಿ, ಇದು ಟ್ರಾನ್ಸ್ಮಿಟರ್ ಸೆಕ್ಷನ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಆಲ್ರೆಡಿ ನಮ್ಗೆ ಏನಾಗುತ್ತೆ, ಮೆಸೇಜ್ ಇದ್ದಿದ್ದು ಆಲ್ರೆಡಿ ಇಟ್ ಇಸ್ ಕನ್ವರ್ಟೆಡ್ ಇಂಟು ಡಿಜಿಟಲ್ ಸಿಗ್ನಲ್. ಟ್ರಾನ್ಸ್ಮಿಟರ್ ಅಂದ್ರೆ ಏನು, ಇಟ್ ಇಸ್ ಅ ಸರ್ಕ್ಯೂಟ್ ವಿಚ್ ಇಸ್ ಕನ್ವರ್ಟಿಂಗ್ ದ ಇನ್ಫಾರ್ಮೇಶನ್ ಇನ್ ಟು ದಿ ಮೂವೇಬಲ್ ಫಾರ್ಮ್ ಅಥವಾ ಟ್ರಾನ್ಸ್ಮಿಷನ್ ಆಗುವಂತ ಒಂದು ಫಾರ್ಮ್ ಕಳಿಸಬೇಕು. ನಮಗೆ ಆಪ್ಟಿಕಲ್ ಫೈಬರ್ ಆಗಿರೋದ್ರಿಂದ ವಿ ಕ್ಯಾನ್ ಕನ್ವರ್ಟ್ ಇನ್ ಟು ಲೈಟ್ ಫಾರ್ಮ್. ಸೊ ನಮ್ಗೆ ಏನಾಗ್ತದೆ, ಬರ್ತಾ ಇರೋ ಡಿಜಿಟಲ್ ಸಿಗ್ನಲ್ ಅನ್ನ ಲೈಟ್ ಆಗಿ ಕನ್ವರ್ಟ್ ಮಾಡಬೇಕು. ಲೈಟ್ ಇಸ್ ಆಲ್ಸೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ವಿತ್ ದಿ ಹೈಯರ್ ಫ್ರೀಕ್ವೆನ್ಸಿ. ಸೊ ನಾವೇನಾಗುತ್ತೆ, ಇಲ್ಲಿ AND ಗೇಟ್ ಸ್ಟ್ರಕ್ಚರ್ ಅಲ್ಲಿ ಒಂದ್ ಇನ್ಪುಟ್ ಆಲ್ರೆಡಿ ಎನೇಬಲ್ ಇದೆ, ಮತ್ತೊಂದು ಇನ್ಪುಟ್ ಅಲ್ಲಿ ಅದು ಬೇರೆ ಆಗುತ್ತೆ. ಯಾವ ರೀತಿ ಅಂದ್ರೆ ಮೆಸೇಜ್ ಬರುವಾಗ 101011110000 ಈ ರೀತಿ ಎಲ್ಲ ಬರ್ಬೋದಲ್ವಾ. ಯಾವಾಗ ಇನ್ಪುಟ್ 1 ಬರುತ್ತೋ ಅವಾಗ ನಮ್ಗೆ AND ಗೇಟ್ ಎನೇಬಲ್ ಆಗಿ ನಮ್ಗೆ ವಿ ಆರ್ ಗೆಟಿಂಗ್ ದಿ ಔಟ್ಪುಟ್ ಅಟ್ ದಿ NPN ಜಂಕ್ಷನ್ ಅಲ್ವಾ. ಸೊ ನಮ್ಗೆ ಏನಾಗುತ್ತೆ, ಅಲ್ಲಿ ನಾವು ಆಡ್ ಮಾಡಿರುವಂತಹ ಒಂದು ಇಂಜೆಕ್ಷನ್ ಲೇಸರ್ ಡಯೋಡ್ ಗೆ ಸಪ್ಲೈ ಮೂವ್ ಆಗುತ್ತೆ. ಸೊ ಅವಾಗ ನಮ್ಗೆ ವಿ ಆರ್ ಗೆಟಿಂಗ್ ಎ ಲೈಟ್ ಸಿಗ್ನಲ್. ಒಂದ್ ಏನಾಯ್ತು ನಿಮ್ಗೆ, ಇಟ್ ಇಸ್ ಕನ್ವರ್ಟೆಡ್ ಇಂಟು ಲೈಟ್ ಸಿಗ್ನಲ್ ಆಯ್ತು. ಬಟ್ ವೆನ್ ದೇರ್ ಇಸ್ ಎ
ಇನ್ ಇನ್ಪುಟ್ ಪಾಯಿಂಟ್ ಡಿಜಿಟಲ್ ಸಿಗ್ನಲ್ ಇನ್ಫಾರ್ಮೇಶನ್ 0 ಇರುತ್ತೆ, ಅವಾಗ AND ಗೇಟ್ ಡಿಸೇಬಲ್ ಆಗುತ್ತೆ. ವಿ ಆರ್ ನಾಟ್ ಗೆಟಿಂಗ್ ಎನಿ ವೋಲ್ಟೇಜ್ ಫ್ಲೋ ಅಕ್ರಾಸ್ ದಿ NPN ಜಂಕ್ಷನ್. ಸೊ ನಮ್ಗೆ ಅವಾಗ ನಿಮ್ಮ ಡಯೋಡ್ ವರ್ಕ್ ಆಗೋದಿಲ್ಲ, ಬಿಕಾಸ್ ದಟ್ ಈಸ್ ಇನ್ ದಿ ರಿವರ್ಸ್ ಬಯಾಸ್ ಆಗಿರುತ್ತಲ್ವಾ. ಸೊ ಅವಾಗ ನಮಗೆ ಲೈಟ್ ಸಿಗೋದಿಲ್ಲ. ಈ ರೀತಿಯಾಗಿ ಏನಾಗುತ್ತೆ, ನಮಗೆ 1 ಮತ್ತೆ 0 ಫಾರ್ಮೆಟ್ ಅಲ್ಲಿ ಇದ್ದಂತಹ ಮೆಸೇಜ್ ಇವಾಗ ಲೈಟ್ ಫಾರ್ಮ್ಗೆ ಕನ್ವರ್ಟ್ ಆಗಿದೆ. ಸೊ ಇದೇ ನಿಮಗೆ ಬೇಸಿಕ್ ವರ್ಕಿಂಗ್ ಆಫ್ ದಿ ಟ್ರಾನ್ಸ್ಮಿಟರ್ ಅಲ್ವಾ. ಸೊ ಯಾವುದೋ ಒಂದು ಮೆಸೇಜ್ ಅನ್ನ ಟ್ರಾನ್ಸ್ಫರಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡುವಂಥದ್ದೇನೆ ಟ್ರಾನ್ಸ್ಮಿಟರ್ ಸರ್ಕ್ಯೂಟ್ ನ ಇಂಪಾರ್ಟೆಂಟ್ ವರ್ಕ್. ಸೊ ಇದಾದ್ಮೇಲೆ ನಮ್ಗೆ ಏನಾಗಿದೆ, ನೆಕ್ಸ್ಟ್ ರಿಸೀವರ್ ಸೆಕ್ಷನ್. ರಿಸೀವರ್ ಸೆಕ್ಷನ್ ಅಲ್ಲಿ ಫೋಟೋ ಡಯೋಡ್ ಆಪ್ಟಿಕಲ್ ರಿಸೀವರ್ ಅನ್ನು ನಿಮ್ಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಅದರ ಸರ್ಕ್ಯೂಟ್ ಅನ್ನು ನೀವು ಒಂದ್ಸರಿ ನೋಡಿ. ಫೋಟೋ ಡಯೋಡ್ ಆಪ್ಟಿಕಲ್ ರಿಸೀವರ್ ಅಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ, ವಿ ಆರ್ ಕನೆಕ್ಟೆಡ್ ಒನ್ ವೋಲ್ಟೇಜ್ ಸೋರ್ಸ್ ಟು ದಿ ಫೋಟೋ ಸೆಲ್. ಫೋಟೋ ಸೆಲ್ ಅಂದ್ರೆ ನಮ್ಗೆ ಇಲ್ಲಿ ಕೂಡ ಇಟ್ ಇಸ್ ಲೈಕ್ ಎ ಡಯೋಡ್ ಸ್ಟ್ರಕ್ಚರ್. ನಮ್ಗೆ ಲೈಟ್ ಯಾವಾಗ ಆ ಡಯೋಡ್ ಮೇಲೆ ಬೀಳುತ್ತೆ, ದೆನ್ ಇಟ್ ಬಿಕಮ್ಸ್ ಫಾರ್ವರ್ಡ್ ಬಯಾಸ್ಡ್. ನಿಮ್ಗೆ ಡಯೋಡ್ ಬೇಸಿಕ್ ಫಂಕ್ಷನ್ ಗೊತ್ತಲ್ವಾ, ಇಟ್ ಕಂಡಕ್ಟ್ಸ್ ಓನ್ಲಿ ವೆನ್ ಇಟ್ ಇಸ್ ದಿ ಫಾರ್ವರ್ಡ್ ಬಯಾಸ್. ಲೈಟ್ ಬಿದ್ದಾಗ ನಮ್ಗೆ ಇದು ಫಾರ್ವರ್ಡ್ ಬಯಾಸ್ ಆಗಿ ವರ್ಕ್ ಆಗುತ್ತೆ, ವೋಲ್ಟೇಜ್ ಫ್ಲೋ ಆಗುತ್ತೆ. ಸೊ ಲೈಟ್ ಆಗಿದ್ದು ಇವಾಗ ಮತ್ತೆ ನಮ್ಗೆ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗಿದೆ. ಸೊ ಟ್ರಾನ್ಸ್ಮಿಟರ್ ಇಂದ ಬಂದಂತ ಮೆಸೇಜ್ ಇಲ್ಲಿ ಡಿಕೋಡ್ ಆಗಬೇಕು. ಅದೇ ಅಲ್ವಾ ನಮ್ಗೆ ರಿಸೀವರ್ ಸೆಕ್ಷನ್ ಆಗ್ಬೇಕಾಗಿರುವಂತ ಕೆಲಸ. ಸೊ ನಮ್ಗೆ ಏನಾಯ್ತು, ಲೈಟ್ ಬಂದಿದ್ದು ನಿಮ್ಗೆ ವೋಲ್ಟೇಜ್ ಆಗಿ ಕನ್ವರ್ಟ್ ಆಗಿದೆ. ಯಾವಾಗ 0 ಬರುತ್ತೆ ಮೆಸೇಜ್ ಅಂದ್ರೆ, ಸಾರಿ, ಯಾವಾಗ ಲೈಟ್ ಆಫ್ ಇರುತ್ತೆ ಅಂದ್ರೆ ಲೈಟ್ ಬರೋದಿಲ್ಲ, ಅವಾಗ ನಿಮ್ಗೆ ಯಾವುದೇ ರೀತಿ ಕಂಡಕ್ಷನ್ ಆಗೋದಿಲ್ಲ, ನಮ್ಗೆ ಇಲ್ಲಿ ಸಿಗ್ನಲ್ ಜನರೇಟ್ ಕೂಡ ಆಗೋದಿಲ್ಲ. ಸೊ ಅದನ್ನ ನಾವು ಏನ್ ಮಾಡ್ತೀವಿ, 0 ಅಂತ ರೀಡ್ ಮಾಡ್ಕೋತೀವಿ. ಸೊ ಇಷ್ಟೆಲ್ಲ ಆದ್ಮೇಲೆ ಒಂದು ಜನರಲ್ ಆಂಪ್ಲಿಫೈಯರ್ ನ ನಾವು ಸರ್ಕ್ಯೂಟ್ ಅಲ್ಲಿ ಕಾಣ್ತಾ ಇದೀವಿ. ಏನಾಗುತ್ತೆ, ವೋಲ್ಟೇಜ್ ನಿಮ್ಗೆ ಕನ್ವರ್ಟ್ ಆದ ತಕ್ಷಣ ಅದನ್ನ ನಾವು ವಿ ಆರ್ ಇನ್ಕ್ರೀಸಿಂಗ್ ದಿ ಸ್ಟ್ರೆಂತ್ ಆಫ್ ದಿ ಸಿಗ್ನಲ್. ಅಲ್ಲಿ ನಮ್ಗೆ ಏನಾಗುತ್ತೆ, ಆಂಪ್ಲಿಫೈಯರ್ ಅಲ್ಲಿ ಅದರ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಆಗಿ ಅದು ನಮ್ಗೆ ರೀಜನರೇಟ್ ಆಗುತ್ತೆ. ರೀಜನರೇಟ್ ಆಗೋದ್ರ ಜೊತೆಗೆ ವಿ ಆರ್ ಯೂಸಿಂಗ್ ಶೇಪರ್. ಸೊ ನಮ್ಗೆ ಸಿಗ್ನಲ್ ಅಲ್ಲಿ ಯಾವ್ದಾದ್ರು ಕ್ವಾಲಿಟಿ ಮಿಸ್ ಆಗಿದ್ರೆ ಅದು ಶೇಪರ್ ಸರ್ಕ್ಯೂಟ್ ನಮ್ಗೆ ಅದನ್ನ ಎಕ್ಸಾಕ್ಟ್ ಶೇಪ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ ಸಿಗ್ನಲ್ ಅನ್ನ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಮೆಸೇಜ್ ಯಾವ ಫಾರ್ಮ್ ಅಲ್ಲಿ ಟ್ರಾನ್ಸ್ಮಿಟ್ ಆಯ್ತು ಅದೇ ಫಾರ್ಮ್ ಅಲ್ಲಿ ಇವಾಗ ರಿಸೀವ್ ಆಗಿದೆ. ಸೊ ಲೇಟರ್ ಆನ್ ನಾವೇನ್ ಮಾಡ್ತೀವಿ, ಅದನ್ನ ವಿ ಆರ್ ಅಗೈನ್ ಕನ್ವರ್ಟಿಂಗ್ ಡಿಜಿಟಲ್ ಸಿಗ್ನಲ್ ಟು ಅನಲಾಗ್ ಸಿಗ್ನಲ್. ಸೊ ಅಥವಾ ಅದೇನಾದ್ರು ಡಾಟಾ ಡಿಜಿಟಲ್ ಸಿಗ್ನಲ್ ಅಲ್ಲಿ ಇದ್ರೆ ನಾವು ಅದನ್ನ ಕನ್ವರ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಆದ್ರೆ ಅನಲಾಗ್ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡಿದಾಗ ಅದು ನಮ್ಗೆ ಡಿಜಿಟಲ್ ಟು ಅನಲಾಗ್ ಕನ್ವರ್ಷನ್ ಆಗ್ಬೇಕಾಗತ್ತೆ. ಫೈನಲ್ ಔಟ್ಪುಟ್ ನಮ್ಗೆ ಏನಿರುತ್ತೆ, ಯಾವುದೋ ಒಂದು ಮೆಸೇಜ್, ಟೆಕ್ಸ್ಟ್, ವಿಡಿಯೋ, ಆಡಿಯೋ ಅಥವಾ ಕಾಂಬಿನೇಷನ್ ಆಫ್ ಆಲ್ ದೋಸ್ ಥಿಂಗ್ಸ್. ಸೊ ಸ್ನೇಹಿತರೆ, ಇಷ್ಟಕ್ಕೆ ನಿಮ್ಗೆ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಯೂನಿಟ್ ಎಂಡ್ ಆಗೋಯ್ತು ನೋಡಿ. ಒಂದೇ ಕ್ಲಾಸ್ ಅಲ್ಲಿ ಅರ್ಧ ಗಂಟೆ ಟೈಮ್ ಅಲ್ಲಿ ನೀವು ಇಡೀ ಯೂನಿಟ್ ಅನ್ನ ಇವಾಗ ಕಲ್ತಿದ್ದೀರಾ. ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲ್ ನ ಈ ವಿಡಿಯೋಗಳನ್ನ ಎಸ್ಪೆಷಲಿ ನಿಮ್ಮೆಲ್ಲ ಸ್ನೇಹಿತರ ಜೊತೆ, ಕ್ಲಾಸ್ಮೇಟ್ ಜೊತೆ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ, ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ, ಜೊತೆಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಚಾಪ್ಟರ್ ಜೊತೆಗೆ ನಾನು ಮುಂದಿನ ಕ್ಲಾಸಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಧನ್ಯವಾದಗಳು.